Dear students, welcome to online classes for BCom 4th semester subjects. In this semester, I am going to teach you the subject Modern Business Law. Let us know the contents of this subject. This subject contains 5 units. The first unit is Law of Contract 1872. In this unit, you are studying meaning and definitions of contract and essentials of a valid contract, and classification means the various types of contract, and also you are studying the meaning and essential elements of offer and acceptance, and also you are studying the important essential elements, certain important essential elements of a valid contract, which are capacity of parties to contract, consideration, free consent, legality of object, agreement declared void. ಮೊದಲನೇ ಅಧ್ಯಾಯ ಒಪ್ಪಂದ ಕಾನೂನು 1872 ಎಂದು ಶೀರ್ಷಿಕೆ ಇದೆ. ಇಲ್ಲಿ ನೀವು ಒಪ್ಪಂದ ಎಂದರೇನು, ಒಪ್ಪಂದದ ಅರ್ಥ ಮತ್ತು ವ್ಯಾಖ್ಯೆ ಹಾಗೂ ಒಪ್ಪಂದದ ಅವಶ್ಯಕ ಅಂಶಗಳ ಬಗ್ಗೆ ತಿಳಿದುಕೊಳ್ಳುವಿರಿ. ಜೊತೆಗೆ ವಿವಿಧ ಒಪ್ಪಂದದ ಪ್ರಕಾರಗಳ ಅರ್ಥಗಳು ಮತ್ತು ಆಫರ್ ಮತ್ತು ಎಕ್ಸೆಪ್ಟೆನ್ಸ್ ಅಂದರೆ ಇಲ್ಲಿ ಪ್ರಸ್ತಾಪ ಮತ್ತು ಒಪ್ಪಿಗೆಯ ಅರ್ಥ ಮತ್ತು ಅವಶ್ಯಕ ಅಂಶಗಳನ್ನು ತಿಳಿದುಕೊಳ್ಳುತ್ತೀರಿ. ಅದು ಅಲ್ಲದೆ ಕೆಲವೊಂದು ಮುಖ್ಯವಾದ ಒಪ್ಪಂದದ ಅವಶ್ಯಕ ಅಂಶಗಳ ಬಗ್ಗೆ, ಅಂದರೆ ಇಲ್ಲಿ ಕೆಪಾಸಿಟಿ ಆಫ್ ಪಾರ್ಟೀಸ್ ಟು ಕಾಂಟ್ರಾಕ್ಟ್ ಅಂದರೆ ಒಪ್ಪಂದದಲ್ಲಿರುವ ಕಕ್ಷಿಗಾರರ ಸಮರ್ಥತೆ, ಮತ್ತು ನೆಕ್ಸ್ಟ್ ಕನ್ಸಿಡರೇಷನ್ ಅಂದರೆ ಪ್ರತಿಫಲ, ಫ್ರೀ ಕನ್ಸೆಂಟ್ ಅಂದರೆ ಮುಕ್ತ ಸಮ್ಮತಿ, ಲೀಗಲಿಟಿ ಆಫ್ ಆಬ್ಜೆಕ್ಟ್ ನ್ಯಾಯಬದ್ಧ ಉದ್ದೇಶ, ಮತ್ತು ಅಗ್ರಿಮೆಂಟ್ ಡಿಕ್ಲೇರ್ಡ್ ವಾಯ್ಡ್ ಅಂದರೆ ಅನೂರ್ಜಿತ ಒಪ್ಪಂದಗಳು, ಅಂದರೆ ಕಾನೂನಿನ ಪ್ರಕಾರ ಘೋಷಿಸಲ್ಪಟ್ಟ ಅನೂರ್ಜಿತ ಒಪ್ಪಂದಗಳು ಯಾವುವು ಎಂಬುದನ್ನು ಇಲ್ಲಿ ಅಧ್ಯಯನ ಮಾಡುತ್ತೇವೆ. ನೆಕ್ಸ್ಟ್ ಯೂನಿಟ್ 2 ಈಸ್ ಲಾ ಆಫ್ ಕಾಂಟ್ರಾಕ್ಟ್ 1872 continued. In this unit, you are studying discharge of contract, remedies for breach of contract, and quasi contracts. ಎರಡನೇ ಅಧ್ಯಾಯ ಒಪ್ಪಂದ ಕಾನೂನು 1872 ಇದು ಮುಂದುವರೆದಿದೆ. ಇಲ್ಲಿ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂದರೆ ಒಪ್ಪಂದದ ವಿಸರ್ಜನೆ, ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂದರೆ ಒಪ್ಪಂದದ ಉಲ್ಲಂಘನೆಯ ಪರಿಹಾರೋಪಾಯಗಳು, ಮತ್ತು ಕ್ವಾಸಿ ಕಾಂಟ್ರಾಕ್ಟ್ಸ್ ಅಂದರೆ ಅವ್ಯಕ್ತ ಅಥವಾ ಸೂಚ್ಯ ಒಪ್ಪಂದಗಳು, ಇವುಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡುತ್ತೇವೆ. ನೆಕ್ಸ್ಟ್ ಯೂನಿಟ್ 3 ಈಸ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಆ್ಯಂಡ್ ಗ್ಯಾರಂಟಿ. ಹಿಯರ್ ಯು ಆರ್ ಸ್ಟಡಿಯಿಂಗ್ meaning and definitions of indemnity and guarantee, essentials of indemnity and guarantee, and also bailment and pledge, and distinction between indemnity and guarantee and bailment and pledge. The contracts of indemnity and guarantee, and also the contract of bailment and pledge, these are the 4 special types of contract. These are treated as 4 special types of contract. ಯೂನಿಟ್ ಅಧ್ಯಾಯ 3ನೇ ಅಧ್ಯಾಯದಲ್ಲಿ
ಇಲ್ಲಿ ಇಂಡೆಮ್ನಿಟಿ ಆ್ಯಂಡ್ ಗ್ಯಾರಂಟಿ ಅಂದರೆ ನಷ್ಟವರ್ತಿ ಮತ್ತು ಜಾಮೀನುದಾರಿಕೆ ಒಪ್ಪಂದ, ಇದರ ಅರ್ಥ, ವ್ಯಾಖ್ಯೆ ಮತ್ತು ಇವುಗಳ ಅವಶ್ಯಕ ಅಂಶಗಳನ್ನು ಇಲ್ಲಿ ಅಧ್ಯಯನ ಮಾಡಲಾಗುವುದು. ಅದರ ಜೊತೆಗೆ ಬೇಲ್ಮೆಂಟ್ ಆ್ಯಂಡ್ ಪ್ಲೆಜ್ ಅಂದರೆ ನಿಕ್ಷೇಪಣೆ ಮತ್ತು ಗಿರ್ವಿ ಒಪ್ಪಂದ. ಬೇಲ್ಮೆಂಟ್ ಅಂದರೆ ನಿಕ್ಷೇಪಣೆ ಮತ್ತು ಪ್ಲೆಜ್ ಅಂದರೆ ಇಲ್ಲಿ ಗಿರವಿ. ಹೀಗೆ ಬೇಲ್ಮೆಂಟ್ ಮತ್ತು ಪ್ಲೆಜ್ ಅಂದರೆ ನಿಕ್ಷೇಪಣೆ ಮತ್ತು ಗಿರ್ವಿ ಒಪ್ಪಂದದ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಲಾಗುವುದು. ಅದು ಅಲ್ಲದೆ ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ಇಂಡೆಮ್ನಿಟಿ ಆ್ಯಂಡ್ ಗ್ಯಾರಂಟಿ ಅಂದರೆ ನಷ್ಟಭರ್ತಿ ಮತ್ತು ಜಾಮೀನುದಾರಿಕೆ ಒಪ್ಪಂದದ ನಡುವಿನ ವ್ಯತ್ಯಾಸಗಳು. ಅದೇ ರೀತಿ ನಿಕ್ಷೇಪಣೆ ಮತ್ತು ಗಿರ್ವಿ ಒಪ್ಪಂದದ ನಡುವಿನ ವ್ಯತ್ಯಾಸಗಳನ್ನು ಇಲ್ಲಿ ತಿಳಿದುಕೊಳ್ಳಲಾಗುವುದು. ನೆಕ್ಸ್ಟ್, ಯೂನಿಟ್ 4 ಈಸ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005. Here you are studying the background for passing this act and also the definition of Right to Information Act and obligation of public authorities, and also you are studying Central Information Commission and the State Information Commission, the powers and functions of these information commissions, and also the appeals and penalties. 4ನೇ ಅಧ್ಯಾಯದಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ 2005 ಬಗ್ಗೆ ಅಧ್ಯಯನ ಮಾಡಲಾಗುವುದು. ಈ ಅಧಿನಿಯಮ ಜಾರಿಯಾಗುವ ಹಿನ್ನೆಲೆ, ಮಾಹಿತಿ ಹಕ್ಕು ಅಧಿನಿಯಮದ ಅರ್ಥ, ಅಲ್ಲದೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಜವಾಬ್ದಾರಿಗಳೇನು ಮತ್ತು ಮುಖ್ಯವಾದ ಮಾಹಿತಿ ಆಯೋಗಗಳು ಅಂದರೆ ಕೇಂದ್ರ ಮಾಹಿತಿ ಆಯೋಗ ಮತ್ತು ರಾಜ್ಯ ಮಾಹಿತಿ ಆಯೋಗದ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಲಾಗುವುದು. ಜೊತೆಗೆ ಈ ಮಾಹಿತಿ ಆಯೋಗಗಳ ಅಧಿಕಾರಗಳು, ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳಲಾಗುವುದು. ಕೊನೆಗೆ ಇಲ್ಲಿ ಅಪೀಲ್ಸ್ ಮತ್ತು ಪೆನಾಲ್ಟೀಸ್, ಇಲ್ಲಿ ಅಹವಾಲುಗಳು ಮತ್ತು ದಂಡಗಳು ಏನಿವೆ ಎಂಬುದನ್ನು ಅಧ್ಯಯನ ಮಾಡುತ್ತೇವೆ. Last, Unit 5 is Cyber Law. Here you are studying what is cyber law, what are the types of cyber crimes, and what are the punishments. ಸೈಬರ್ ಕಾನೂನು 5ನೇ ಅಧ್ಯಾಯ ಸೈಬರ್ ಕಾನೂನು ಎಂಬುದು ಶೀರ್ಷಿಕೆ. ಇಲ್ಲಿ ಸೈಬರ್ ಕಾನೂನಿನ ಅರ್ಥ, ಸೈಬರ್ ಅಪರಾಧದ ಪ್ರಕಾರಗಳು ಮತ್ತು ಸೈಬರ್ ಅಪರಾಧಕ್ಕಿರುವಂಥ ಶಿಕ್ಷೆಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಲಾಗುವುದು. ಸೈಬರ್ ಅಪರಾಧ ಎಂದರೆ ಇಲ್ಲಿ ಕಂಪ್ಯೂಟರನ್ನು ಸಾಧನವನ್ನಾಗಿಸಿ ಅಥವಾ ಕಂಪ್ಯೂಟರನ್ನು ಗುರಿಯನ್ನಾಗಿಸಿ ಮಾಡಿದ ಅಪರಾಧ ಕೃತ್ಯಗಳಿಗೆ ಸೈಬರ್ ಅಪರಾಧ ಎಂದು ಕರೆಯುತ್ತೇವೆ. ಅಥವಾ ಮಾಹಿತಿ ಹಕ್ಕು ಅಧಿನಿಯಮ 2000, ಈ ಅಧಿನಿಯಮದಡಿ ದಂಡನೆಗೆ ಒಳಗಾದ ಕಾರ್ಯಗಳಿಗೆ ನಾವು ಸೈಬರ್ ಅಪರಾಧ ಎಂದು ಕರೆಯುತ್ತೇವೆ. ಸೊ ಸೈಬರ್ ಕ್ರೈಮ್ ಮೀನ್ಸ್ ಎನಿ crime which is committed by using computer either tool as a target, or any punishable acts according to Right to Information Act 2000 is called cyber crime. ಹೀಗೆ ಈ ಕೊನೆಯ ಅಧ್ಯಾಯದಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ಇರುವ ಸೈಬರ್ ಕ್ರೈಮ್ಸ್ಗೆ ಇರುವಂತಹ ಕಾನೂನು ಏನಿದೆ ಎಂಬುದನ್ನು ಅಧ್ಯಯನ ಮಾಡುತ್ತೇವೆ. ನೆಕ್ಸ್ಟ್, ನಾವು ಮೊದಲನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಲೆಟ್ ಅಸ್ ಸ್ಟಾರ್ಟ್ ಫಸ್ಟ್ ಯೂನಿಟ್, ದಟ್ ಈಸ್ ಲಾ ಆಫ್ ಕಾಂಟ್ರಾಕ್ಟ್ 1872. ಹಿಯರ್ ಫಸ್ಟ್ we have to know the meaning of law. What is law? Law is a code of conduct or set of rules enforced by the government for peaceful living and welfare of the people. ಸಮಾಜದಲ್ಲಿ ಜನರು ನೆಮ್ಮದಿಯಿಂದ ಜೀವನ ಸಾಗಿಸಲು ಮತ್ತು ಜನರ ಕಲ್ಯಾಣಕ್ಕೆ ಸರ್ಕಾರವು ಅಮಲಿನಲ್ಲಿ ತಂದ ಅಥವಾ ಜಾರಿಗೆ ತಂದ ನಿಬಂಧನೆಗಳ ಒಂದು ಕಟ್ಟು, ಇದಕ್ಕೆ ನಾವು ಲಾ ಅಥವಾ ಕಾನೂನು ಎಂದು ಕರೆಯುತ್ತೇವೆ. ಹೀಗೆ
ಇಲ್ಲಿ ಲಾ ಅಥವಾ ಕಾನೂನುಗಳೇ ಇದ್ದಾಗನೇ ಜನರು ಶಾಂತಿಯುತವಾಗಿ ಅಥವಾ ನೆಮ್ಮದಿಯಿಂದ ಜೀವನ ಸಾಗಿಸಲು ಇವತ್ತು ಉಪಯುಕ್ತವಾಗುತ್ತಿದೆ. ಅದು ಅಲ್ಲದೆ ಈ ಒಂದು ಕಾನೂನು ಜನರ ಕಲ್ಯಾಣಕ್ಕಾಗಿಯೂ ಇದು ಅವಶ್ಯಕ ಅಂಶವಾಗಿದೆ. ನೆಕ್ಸ್ಟ್ ವಿ ಹ್ಯಾವ್ ಟು ನೋ ದ ಮೀನಿಂಗ್ ಆಫ್ ಬಿಸ್ನೆಸ್ ಲಾ. ವಾಟ್ ಈಸ್ ಬಿಸ್ನೆಸ್ ಲಾ? ದ ಲಾ ವಿಚ್ ಗವರ್ನ್ಸ್ trade, industry and commerce is called business law. Business law is a branch of civil law. So, the law which governs trade, industry and commerce is called business law. Or in other words, business law may be defined as that branch of law which deals with the rights and obligations arising out of mercantile transactions or business transactions between the businessmen. So it consists those rules which regulate trade, commerce and industry. Next, we have to know the meaning of contract. What is contract? According to Section 2H of Indian Contract Act 1872, a contract is defined as an agreement enforceable by law. ಒಪ್ಪಂದ ಶಾಸನದ ಪರಿಚ್ಛೇದ 2Hದ ಪ್ರಕಾರ ಇಲ್ಲಿ ಒಪ್ಪಂದ ಎಂದರೆ ನ್ಯಾಯಸಮ್ಮತವಾಗಿ ಜಾರಿಗೆ ತರಬಲ್ಲ ಒಡಂಬಡಿಕೆಗೆ ಒಪ್ಪಂದ ಎಂದು ಕರೆಯುತ್ತೇವೆ. ನ್ಯಾಯಸಮ್ಮತವಾಗಿ ಜಾರಿಗೆ ತರಬಲ್ಲ ಒಡಂಬಡಿಕೆಗೆ ಒಪ್ಪಂದ ಎಂದು ಕರೆಯುತ್ತೇವೆ. ಹಾಗಾದರೆ ಒಡಂಬಡಿಕೆ ಅಂದರೆ ಏನು? ವಾಟ್ ಈಸ್ ಅಗ್ರಿಮೆಂಟ್? ಅಕಾರ್ಡಿಂಗ್ ಟು ಸೆಕ್ಷನ್ 2E, ಎವ್ರಿ ಪ್ರಾಮಿಸ್ ಆರ್ set of promises forming consideration for each other is called an agreement. Agreement, ಒಡಂಬಡಿಕೆ ದ ಅರ್ಥವನ್ನು ನೋಡಿದಾಗ ಒಪ್ಪಂದ ಶಾಸನ 1872ರ ಪರಿಚ್ಛೇದ 2E ಪ್ರಕಾರ ಇಲ್ಲಿ ಪ್ರತಿಯೊಂದು ವಚನ ಅಥವಾ ವಾಗ್ದಾನ, ಯಾವುದೇ ಒಂದು ವಚನ ಅಥವಾ ವಾಗ್ದಾನಗಳು ಅದರಲ್ಲಿರುವ ಪ್ರತಿ ವ್ಯಕ್ತಿಗಳಿಗೆ ಏನಾದರೂ ಪ್ರತಿಫಲವನ್ನು ತಂದು ಕೊಡುತ್ತಿದ್ದರೆ ಅದಕ್ಕೆ ನಾವು ಒಡಂಬಡಿಕೆ ಎಂದು ಕರೆಯುತ್ತೇವೆ. ಸೊ ಎವ್ರಿ ಪ್ರಾಮಿಸ್ ಆರ್ ಸೆಟ್ ಆಫ್ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್ ಫಾರ್ ಈಚ್ ಅದರ್ ಈಸ್ ಕಾಲ್ಡ್ ಅಗ್ರಿಮೆಂಟ್. ನೆಕ್ಸ್ಟ್ ವಿ ಹ್ಯಾವ್ ಟು ನೋ ದ ಮೀನಿಂಗ್ ಆಫ್ ಪ್ರಾಮಿಸ್. A proposal, when accepted, becomes a promise. ಇಲ್ಲಿ ವಾಗ್ದಾನ ಅಥವಾ ವಚನ ಎಂಬುದರ ಅರ್ಥವನ್ನು ನೋಡೋಣ. ಯಾವುದೇ ಒಂದು ಪ್ರಸ್ತಾಪ ಒಪ್ಪಿಕೊಂಡಾಗ ಅದು ವಾಗ್ದಾನ ಎನಿಸಿಕೊಳ್ಳುತ್ತದೆ. ಎ ಪ್ರಪೋಸಲ್ ವೆನ್ accepted becomes a promise. ಇಲ್ಲಿ ಪ್ರಪೋಸಲ್ ಅಂದರೆ ಪ್ರಸ್ತಾಪ. ಆದ್ದರಿಂದ ಪ್ರಸ್ತಾಪಗಳು ಒಪ್ಪಿಕೊಂಡಾಗ ಅದು ವಾಗ್ದಾನವಾಗಿ ಮಾರ್ಪಡುತ್ತದೆ. ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಡಿ ದ ಮೀನಿಂಗ್ ಆಫ್ ಪ್ರಪೋಸಲ್ ಆರ್ ಆಫರ್. ಅಕಾರ್ಡಿಂಗ್ ಟು ಸೆಕ್ಷನ್ 2A, ವೆನ್ ಒನ್ ಪರ್ಸನ್ signifies to another his willingness to do or to abstain from doing anything with a view to getting the consent of that other to such an act or abstinence, he is said to make a proposal. So, proposal is a willingness of a person to another to do or not to do something for such an act or abstinence.
with a view to getting the consent of other person for such act on or abstinence, he is said to make a proposal. So, proposal is an offer put by one person to another to do or not to do something with a view to getting the consent of other person to do or not to do. The person making the offer or proposal is called the offerer, proposer, or promiser, and the person to whom the offer is made is called the offeree or promisee. ಆಫರ್ ಅಥವಾ ಇಲ್ಲಿ ಪ್ರಪೋಸಲ್ ಎಂದರೆ ನಾವು ಕನ್ನಡದಲ್ಲಿ ಪ್ರಸ್ತಾಪ ಎಂದು ಕರೆಯುತ್ತೇವೆ. ಈ ಪ್ರಸ್ತಾಪದ ಅರ್ಥವನ್ನು ನೋಡಿದಾಗ ಪರಿಚ್ಛೇದ, ಒಪ್ಪಂದ ಶಾಸನದ ಪರಿಚ್ಛೇದ 2A ಪ್ರಕಾರ ಇಲ್ಲಿ ಪ್ರಸ್ತಾಪ ಎಂದರೆ ಒಬ್ಬ ವ್ಯಕ್ತಿಯು ತಾನು ಏನನ್ನಾದರೂ ಮಾಡುತ್ತೇನೆ ಅಥವಾ ಮಾಡುವುದರಿಂದ ದೂರ ಉಳಿಯುತ್ತೇನೆ ಎಂದು ಹಾಗೂ ಈ ಕೃತಿಗಾಗಿ ಇನ್ನೊಬ್ಬನ ಒಪ್ಪಿಗೆಯನ್ನು ಪಡೆಯುವ ಉದ್ದೇಶದಿಂದ ಅವನಿಗೆ ತನ್ನಿಷ್ಟವನ್ನು ಸೂಚಿಸಿದಾಗ ಪ್ರಸ್ತಾಪ ಮಾಡಿದ್ದಾನೆ ಎಂದು ಹೇಳಬಹುದು. ಹೀಗೆ ಪ್ರಸ್ತಾಪ ಎಂದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಯಾವುದೇ ಒಂದು ಕಾರ್ಯವನ್ನು ಮಾಡುವುದಕ್ಕಾಗಿ ಅಥವಾ ಆ ಕಾರ್ಯ ಮಾಡುವುದರಿಂದ ದೂರ ಉಳಿಯುವುದಕ್ಕಾಗಿ ಮತ್ತು ಇದಕ್ಕಾಗಿ ಅವನ ಒಪ್ಪಿಗೆಯನ್ನು ಪಡೆಯುವುದಕ್ಕಾಗಿ ತಿಳಿಸಿದ್ದಕ್ಕೆ ನಾವು ಪ್ರಸ್ತಾಪ ಎಂದು ಕರೆಯುತ್ತೇವೆ. ಹೀಗೆ ಯಾವ ವ್ಯಕ್ತಿಯು ತನ್ನ ಮತ್ತೊಬ್ಬ ವ್ಯಕ್ತಿಯ ಒಪ್ಪಿಗೆಯನ್ನು ಪಡೆಯುವುದಕ್ಕಾಗಿ ಈ ರೀತಿ ತನ್ನ ಇಷ್ಟವನ್ನು ತಿಳಿಸಿದಾಗ ಅವನಿಗೆ ನಾವು ಪ್ರಸ್ತಾಪಿತ, ಆಫರರ್ ಎಂದು ಕರೆಯುತ್ತೇವೆ. ಮತ್ತು ಯಾವ ವ್ಯಕ್ತಿಗೆ ಇದನ್ನು ಸೂಚಿಸಲಾಗಿದೆಯೋ ಆ ವ್ಯಕ್ತಿಗೆ ಪ್ರಸ್ತಾಪಿತ ಎಂದು ಕರೆಯುತ್ತೇವೆ. ಆಫರರ್ ಎಂದರೆ ಪ್ರಸ್ತಾಪಕ ಮತ್ತು ಆಫ್ರಿ ಅಥವಾ ಪ್ರಾಮಿಸಿ ಎಂದರೆ ಪ್ರಸ್ತಾಪಿತ ಎಂದು ಕರೆಯುತ್ತೇವೆ. In the next class, we are studying the different essential elements of a valid contract. So, a contract means an agreement enforceable by law. To be enforceable, it must fulfill all the essential elements of a valid contract. When an agreement fulfills all the essential elements, then it becomes a valid contract. So, next we have to study what are those essential elements to become an agreement a valid contract. In the next class, we are studying essential elements of a valid contract. Thank you.